ತುಂಬಾ ಜನ ಆಸ್ಪಿರೆಂಟ್ಸು ನಮಗೆ ಫೋನ್ ಮಾಡಿ ಕೆಸೆಟ್ ನೋಟಿಫಿಕೇಶನ್ ಆಗಿಲ್ಲ ಅಂತ ಹೇಳಿ ತುಂಬಾ ಆಸ್ಪಿರೆಂಟ್ಸು ಕೇಳ್ಕೊಂಡಿದ್ದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ವಿ. ಸಾಕಷ್ಟು ಬಾರಿ ಟ್ವೀಟು ಮತ್ತೆ ಮಿನಿಸ್ಟರ್ಸ್ಗೆಲ್ಲ ಭೇಟಿ ಮಾಡಿ ಮನವಿ ಕೊಟ್ಟಿದ್ವಿ ಅಕ್ಸಾ ಸಂಘಟನೆಯಿಂದ. ಇವತ್ತು ನೋಟಿಫಿಕೇಶನ್ ಬಂದಿದೆ. ಏನಪ್ಪಾ ಅಂದ್ರೆ ಕೆಸೆಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂದ್ರೆ ಸಹಾಯಕ ಪ್ರಾಧ್ಯಾಪಕರಿಗೆ ಒಂದು ನೆಟ್ಟು ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಒಂದು ಇಲ್ಲಾಂದ್ರೆ ಕೆಸೆಟ್ ಆಗಿರಬೇಕು. ಅಂದ್ರೆ UGC ಅಂಡರ್ ಅಲ್ಲಿ ಬರುವಂತದ್ದು. ಇದು ದಯವಿಟ್ಟು ಯಾರ್ಯಾರು ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸ್ ಇದ್ದೀರಾ, ಸಹಾಯಕ ಪ್ರಾಧ್ಯಾಪಕರು ಇದು ಒಂದು ಅರ್ಹತೆ ಪಡೆದಿರಬೇಕು. ಈ ಒಂದು ಎಕ್ಸಾಮ್ ಪಾಸ್ ಆಗಿದ್ರೆ ಅದಕ್ಕೆ ಅರ್ಹರಿರ್ತೀರಾ. ದಯವಿಟ್ಟು ಈ ಒಂದು ನೋಟಿಫಿಕೇಶನ್ ಇವತ್ತು ಬಂದಿದೆ. ಎಲ್ಲ ಮಿನಿಸ್ಟರ್ಸ್ಗೆ ಮತ್ತೆ ಸರ್ಕಾರಕ್ಕೆ ಒಂದು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀನಿ. ಎರಡನೇದೇನಪ್ಪ ಅಂದ್ರೆ ಈ ಮಂತ್ ಆಗಸ್ಟ್ 28ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ನೋಟಿಫಿಕೇಶನ್ ಅರ್ಜಿ ಸ್ಟಾರ್ಟ್ ಆಗೋದು. ಮತ್ತೆ ಕೊನೆ ಡೇಟ್ ಏನಂದ್ರೆ ಸೆಪ್ಟೆಂಬರ್ 18ನೇ ತಾರೀಕು. ಯಾರು ಫ್ರೆಶರ್ಸ್ ಇದ್ದೀರಾ ಎಲ್ಲರೂ ಅಪ್ಲೈ ಮಾಡಿ. ಈ ಒಂದು ಎಕ್ಸಾಮ್ಸ್ ಸೀರಿಯಸ್ ಅಂದ್ರೆ ನವೆಂಬರ್ 2ನೇ ತಾರೀಕು ಎಕ್ಸಾಮ್ಸ್ ಇರುತ್ತೆ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲರೂ ಈ ಒಂದು ಎಕ್ಸಾಮ್ ಪಾಸ್ ಆಗಿ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಮಸ್ಕಾರ.